ಈಗ ನೋಡ್ರಿ ನಿನ್ನೆ ಪ್ರೆಸ್ ಮೀಟ್ ಅಂತೂ ಮಾಡ್ಯಾರ. ಅವರು ಬಿಜೆಪಿ ಅವ್ರಂತೂ ಅಲ್ಲ, ಕಾಂಗ್ರೆಸ್ ಪಕ್ಷದವ್ರು. ಅವ್ರಿಗೇನು ಹರ್ಕತ್ ಇತ್ತಪ್ಪ, ನಮ್ಮ ಪಾರ್ಟಿ ಒಳಗೆ ನಾವು ಜಗಳ ಆಡ್ತೇವಪ್ಪ, ಹಂಗೆ ಹರ್ಕೋತೇವು. ಕಾಂಗ್ರೆಸ್ನವ್ರಿಗೇನು ಹರ್ಕತ್ ಇತ್ತು? ನಿನ್ನ ಮೀಟಿಂಗ್ ಇದು ಕಳೆದು ರಮೇಶ್ ಜಿಗಜಿಣಿ ಅವ್ರು ಕ್ಷಮೆ ಕೇಳಬೇಕು. ಅಂಥದ್ದೇನು ಅಪರಾಧ ಮಾಡ್ಯಾರ ರಮೇಶ್ ಜಿಗಜಿಣಿ ಕ್ಷಮೆ ಕೇಳಕ? ನೀವು ಕ್ಷಮೆ ಕೇಳಬೇಕು. ನಿಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲದು, ಬೇರೆ ಪಕ್ಷದಲ್ಲಿ ಕೈ ಹಾಕಿ ಮಾತಾಡಿರಲ್ಲ, ನೀವೇ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಆದ್ರೆ ಒಂದು ಮಾತು ಹೇಳಕ್ ಬಯಸ್ತೀನಿ, ನಾನು ಯಾವತ್ತೂ ಕೂಡ ಇನ್ನೊಂದು ಯಾವ ಸಮಾಜಗಳ ಬಗ್ಗೆನೂ ನಾನು ಕೀಳಾಗಿ ನಡ್ಕೊಂಡಿಲ್ಲ ಮತ್ತು ಅಂದಿಲ್ಲ. ಆದರೆ ಇವರು ತಮ್ಮ ರಾಜಕೀಯ ಇದಕ್ಕಾಗಿ ಏನೋ ರಾಜಕೀಯ ಏನಾದರೂ ಅನುಕೂಲ ಆದೀತೇನು ಅನ್ನತಕ್ಕಂಥ ಮನಸ್ಸಿನಾಗ ಇಟ್ಕೊಂಡು ರಮೇಶ್ ಜಿಗಜಿಣಿ ಅವರು ಬಂಜಾರ ಸಮಾಜಕ್ಕೆ ಬೈದ್ರು ಅಂತ ಹೇಳಿ ಮತ ಹಾಕೋದಿಲ್ಲ ಅಂತ ಹೇಳಿ ಹೇಳ್ಯಾರ ಅಂತ ಹೇಳ್ತಾರೆ. ಅದು ಬಹಳ ಸುಳ್ಳು ಸುದ್ದಿ. ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲಾ ಮೂಲೆಗಳಿಂದ ನನಗೆ ಬಂಜಾರ ಸಮಾಜದ ಜನ ಫೋನ್ ಮಾಡಿ ಹೇಳ್ಯಾರ. ಮೊದಲನೇ ಶಬ್ದ ಏನು, ಅವ ರಾಜೇಂದ್ರ ಬಾಬು ನಾಯ್ಕ್ ಯಾರು? ಅವ ನಮ್ಮ ಜಿಲ್ಲೆವನಂತೂ ಅಲ್ಲ, ನಾವು ಯಾರೂ ಟಿಕೆಟ್ ಕೇಳಿಲ್ಲ ನಿನ್ನ ವಿರುದ್ಧ. ಅವನು ಹೊರಗೆ ನಾವು ಬಂದು ಟಿಕೆಟ್ ಕೇಳ್ತಾನ, ಅವನು ಮೊದಲು ಹೊರಗೆ ಹಾಕ್ರಿ ಅನ್ನೋದು ಒತ್ತಾಯ ಒಂದು ಕಡೆ. ಅವ್ರ ಬಾಗಲಕೋಟೆ ಅವ್ರಿ, ನಿಮ್ಗೆ ಗೊತ್ತಿಲ್ಲನ? ಅವ್ರ ಇಲ್ಲೇ ಇರ್ತಾನವ. ಅವನು ಬಾಗಲಕೋಟೆ ತಾಂಡಾದ ಬಂಜಾರ ಸಮಾಜದವನು. ಅವನು ಗದ್ದಲಕೇರಿ ಜನ ಎಲ್ಲ ಬ್ಯಾರೆ ನಮ್ಮವ್ರು ಹೇಳ್ತಾರ, ಅವನಿಗೇನು ಅಧಿಕಾರ ಅದ ರೀ, ಅವ್ನಿಗೆ ಇಲ್ಲಿ ಬಂದು ಟಿಕೆಟ್ ಕೇಳಕ? ನಾವು ಯಾರು ಕೇಳಿಲ್ಲ, ಅವ ಕೇಳ್ಯಾನ ಅಂತ ಹೇಳಿ ಕೇಳ್ತಾರ. ಒಂದು. ಎರಡನೇದ್ದು, ಈ ಕಾಂಗ್ರೆಸ್ನವರು ತಮಗೇನೂ ಇಲ್ಲಿ ನಡೆಯೋದಿಲ್ಲ, ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ದು ಏನೂ ನಡೆಯೋದಿಲ್ಲ, ಇಲ್ಲಿ ಬಿಜೆಪಿದೇ ನಡೆಯೋದು. ನರೇಂದ್ರ ಮೋದಿ ಅವ್ರಿಗೆ ಹಾಳದ, ಅದ್ರಾಗೆ ರಮೇಶ್ ಜಿಗಜಿಣಿ ಅವ್ರಿಗೆ ಹಾಳದ ಅನ್ನತಕ್ಕಂಥದ್ದು ಗಾಬರಿಯಾಗಿ ಇಂಥ ಎಲ್ಲ ಅಪಾದನೆಗಳನ್ನು ಮಾಡ್ತಾರ ಅನ್ನೋದು ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ. ದಯವಿಟ್ಟು ಅದನ್ನು ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಾವೇಂದರೆ ನಮ್ಗೆ ಅಂದಿದ್ದೇವ, ನಿಮಗೇನು ಕ್ಷಮೆ ಕೇಳ್ರಿ ಅಂತ ಕೇಳಿದೆ? ನೀವೇ ತಪ್ಪು ಮಾಡಿ ನೀವು ಕ್ಷಮೆ ಕೇಳೋದು ಬಿಟ್ಟು ನಾನೇನಪ್ಪ ಅಂತ ತಪ್ಪು ಮಾಡಿದೆ, ನಾನೇ ಕ್ಷಮೆ ಕೇಳಿ ಏನು ಹರ್ಕತ್ತದ? ಅದಕ್ಕೆ ನಾನು ಯಾವ ಸಮಾಜಗಳ ಬಗ್ಗೆಯೂ ಕೂಡ ನಾ ಬಿಟ್ಟು ಯಾವತ್ತೂ ಕೂಡ ಮಾತಾಡಿಲ್ಲ. ಅದರಲ್ಲಿ ದಲಿತರನ್ನ ನಾ ಎಂದೂ ಬಿಟ್ಟು ಕೊಟ್ಟಿಲ್ಲ, ನಾ ಕೊಡುವುದೂ ಇಲ್ಲ. ಯಾಕಂದ್ರೆ ನಾನು ಹುಟ್ಟಿದ ಸಮಾಜ ಅದು ಬಿಟ್ಟು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಏನಾರೇ ನನ್ನ ಮೇಲೆ ಅಪವಾದ ಕೊಡೋದು ಅದು ಸರಿಯಲ್ಲ ಅಂಥೇಳಿ ನಾನು ಈ ಸಂದರ್ಭದಾಗ ಹೇಳಕ್ ಬಯಸ್ತೀನಿ. ಮುಂದೆ ಯಾರೇ ಕೇಳಿ ಇಂಥದ್ದು ಕೇಳಕ್ ಬಂದ್ರೆ ನಾನು ಇನ್ನು ಉತ್ತರ ಹೇಳೋದಿಲ್ಲ. ಯಾಕಂದ್ರೆ ಇದು ನಾ ಯಾವುದೂ ಅದಕ್ಕೆ ಸ್ಪಷ್ಟವಾದಂತ ಚಿತ್ರ ಕೊಡೋದಿಲ್ಲ, ಅಭಿಪ್ರಾಯ ಇಲ್ಲ ನಂದು ಅಂತ ಹೇಳ್ತೀನಿ. ಮತ್ತೆ ಅಲ್ಲರಿ, ನೋಡ್ರಿ, ಅವ್ರಿಗೆ ನಿರಾಶೆ ಆಗ್ಬಿಟ್ಟದ. ಈಗ ಅವ್ರಿಗೆ ನಿರಾಶೆ ಆಗ್ಯದ, ರಮೇಶ್ ಜಿಗಜಿಣಗಿ ಅನ್ನೋದು ನಿರಾಶೆ ಆಗ್ಯದ ಅವ್ರಿಗೆ. ನಾನು ಬಿಟ್ಟು ಬೇರೆದವ್ರು ಟಿಕೆಟ್ ಕೊಡೋದು ಸಣ್ಣ ಏರಿಸಿ ಭಾಳ ಪ್ರಚಾರ ಮಾಡ್ತಿದ್ವಿ, ಈಗ ಅದೆಲ್ಲ ಬಂದ್ ಆಗ್ಯದ. ಅದಕ್ಕಾಗಿ ಈ ನಾಟಕ ನಡೆಸ್ಯಾರ. ಸಮಾಜದಲ್ಲಿ ಎಟ್ಕಡ್ತಾರೆ ಬಂಜಾರ ಸಮುದಾಯದವ್ರು ವೋಟ್ ಹಾಕ್ಬಿಡ್ರಿ. ನೋಡ್ರಿ, ಬಂಜಾರ ಸಮಾಜದ ಈಗ ನೀನ್ ಮೀಟಿಂಗ್ ಮಾಡಿದವ್ರು ಯಾರಪ್ಪ? ನಿಮ್ ಕಾಂಗ್ರೆಸ್ ಬಂದು ಎಲ್ಲರೂ ಅವರೇ ಇದ್ರಲ್ಲ ಕಾಂಗ್ರೆಸ್ನವ್ರು. ಮತ್ತೆ ಅವ್ರು ಕೇಳ್ಬೇಕು ಕಾಂಗ್ರೆಸ್ನವ್ರಿಗೆ. ಅಲ್ಲಯ್ಯ, ನಾವು 5 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದು 1 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಾಗ ನೀವ್ ಯಾಕೆ ಕೊಟ್ಟಿಲ್ಲಪ್ಪ ಅಂತೇಳಿ ಕೇಳುವ ಅಧಿಕಾರ ಇಲ್ಲ ಇವ್ರಿಗೆ. ಮತ್ತೆ ಇವ್ರ ಮತ್ತೆ ಆ ಪಾರ್ಟಿಯಾಗ ಹಾಕಿರ್ಬೇಕು ಇವ್ರು? ನಾ ಪ್ರಶ್ನೆ ಮಾಡ್ತೀನಪ್ಪ. ಅಲ್ಲ, ಕಲಬುರ್ಗಿ ನಾವು ಕೊಟ್ಟಿದ್ದೇವ್ರಿ, ಅವ್ರು ಕೊಟ್ಟಾರ? ಮತ್ತೆ ನಮಗ್ ಅಧಿಕಾರ ಅದ. ಇವರು ಸಮಾಜದ ಊಟ, ಬಂಜಾರ ಸಮಾಜದವ್ರು ನಮಗ್ ಊಟ ಹಾಕ್ರಪ್ಪ, ದಲಿತರು ಇವೆಲ್ಲ ಕೇಳು ಅಧಿಕಾರ ಇರೋದು ನಮಗ, ಅದು ಕಾಂಗ್ರೆಸ್ನವ್ರಿಗೆ ಅಲ್ಲ. ವಿಜಯಪುರ ಜಿಲ್ಲಾ ಬಂಜಾರ ಸಮಾಜದವರು ಇವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. 100ಕ್ಕೆ 100 ಬೆಂಬಲ ಕೊಡ್ತಾರ. ನಿಮಗೆ ಕರೆ ಮಾಡಿ? ಹೌದು, ನನಗೆ ಕರೆ ಮಾಡಿ ಹೇಳ್ಯಾರ, ಭೇಟಿಯಾಗಿ ಹೇಳ್ಯಾರ. ಅವ್ರು ಎಲ್ಲ ಪ್ರತಿಯೊಂದು ಸಮಾಜದ ಮುದ್ದೆ ಬೆಳೆದ ಸಹಿತನೂ ಫೋನ್ ಮಾಡ್ಯಾರ. ನಿನ್ನೆ ಫೋನ್ ಮಾಡಿ, ಅವ ಯಾರ್ರಿ ಅವ? ನಮಗೇನು ಸಂಬಂಧ ಅವ? ನಾವ್ ಯಾರೂ ನಿನ್ನ ವಿರುದ್ಧ ಟಿಕೆಟ್ ಕೇಳಿಲ್ಲ. ಅವ ಯಾರವ? ಇಲ್ಲಿ ಬಂದು ಟಿಕೆಟ್ ಕೇಳಕ್ಕೆ ಇಷ್ಟು ಬಂದು ಪಾರ್ಟಿ ಆಫೀಸ್ ಮುಂದೆ ಗಲಾಟೆ ಮಾಡ್ಯಾನ ಅಂತ ಒಗಿರಿ ಅವ್ನು ಹೊರಗ ಅಂತ ಹಿಂಗೆ ಹೇಳ್ತಾರ ಅವ್ರು. ಬಂಡಾಯ ಅಭ್ಯರ್ಥಿ ಕೂಡ ನಿಲ್ತೀನಿ ಅಂತ. ಆಯಾ ನಿಂದಿಲ್ ಬಿಡ್ರಿ, ಇಂಥ ಬಂಡಾಯಿಗಳು ಭಾಳ ನೋಡಿನ ಜೀವನ. ಅವ್ರು ಬಂದವರಲ್ಲ ನಿನ್ನೆ ನೋಡಪ್ಪ, ನೀವೇ ಕೇಳ್ರಿ ಅವ್ರಿಗೆ. ಬಂದಿದ್ರಲ್ಲ ಹೆಣ್ಮಕ್ಳು, ಅದು ಅವ್ರಿಗೆ ಕೇಳ್ರಿ ಎಷ್ಟು ರೊಕ್ಕ ಕೊಟ್ಟಿದ್ರು. ನಾವು ಇಲ್ಲಿ ಏನು ಹೇಳೋದಿಲ್ಲ. ಇದಕ್ಕ ಉಳ್ಳವ್ರಿಗೆ ಎಂತ ದೊಡ್ಡವ್ರ ಈಗ ಅಂದ್ರೆ ಅನೇಕ ಬಾರಿ ಅಂದ್ರೆ ಹಿಂದಿಲಿ ಎಸ್ ಎಂ ಕೃಷ್ಣ ಅವರು ಲಕ್ಲಿ ಸಹಿ ಮಾಡಿ ಕೂಡ ಜಮೀನ್ ಲಪ್ಟಾಯಿಸೋದು ಇಂಥವೆಲ್ಲ ಕಾರ್ಯ ಮಾಡಿದ್ರು. ಈ ರೀತಿ ಇದೇ ಮುಂದುವರೆದ ಈಗ ನಿಮ್ ಜಮೀನು ಕೂಡ ಕೈ ಹಾಕಿ ಈ ರೀತಿ ಇಲ್ಲಪ್ಪ, ನಾನ್ ಜಮೀನು ಮಾಡಿರೋ ನಾ ಏನ್ ಹೇಳಿಲ್ಲ. ನೀನೇ ಎಲ್ಲಿದೆ ಹೇಳಕ್? ನಾನು FIR ಆಗಿಲ್ರಿ. ಆಗಿಲ್ಲ ಸರ್, FIR ಆಗಿಲ್ಲ. ಆದ್ಮೇಲೆ ನೋಡೋಣ. ಅಂದ್ರೆ ಕಂಪ್ಲೇಂಟ್ ಅಂದ್ರೆ ಈ ರೀತಿ ಉಳ್ಳವ್ರು ಈ ರೀತಿ ಅಂದ್ರೆ ಬಡ ಜನರಿಗೆ ಏನಾಗ್ತದೆ ಅದು ಸರ್ಕಾರದವರು ನೀವು ಎಲ್ಲ ವಿಚಾರ ಮಾಡ್ತಕ್ಕಂಥದ್ದು. ನಾ ಏನ್ ವಿಚಾರ ಮಾಡಿ? ಜಮೀನ್ ನಂದು ಹೌದ್ರಿ, ನಂದು ಜಮೀನ್ ಹೌದು ಖರೆ. ನಾ ಏನ್ ಅನ್ನಂಗಿಲ್ಲಪ್ಪ ಅದನ್ನ. ಸಾಮಾನ್ಯ ಜನರಿಗೆ ನಾನು ಏನು ಹೇಳಿದ್ರೆ ಅದ್ರ ಬಗ್ಗೆ ನೋ ಕಮೆಂಟ್ಸ್.